ನೋಡಿ, ಇವತ್ತು ಕಾಂಗ್ರೆಸ್ ಅವ್ರಿಗೆ ಯಾಕೆ ಹೇಳ್ತಾ ಇದ್ದೀರಾ ನೀವು? ನಂಗೆ ಅರ್ಥ ಆಗ್ತಾ ಇಲ್ಲ. ಅನೇಕ ಶಂಕರಾಚಾರ್ಯ ಸ್ವಾಮೀಜಿಗಳೆಲ್ಲ ಹೇಳ್ತಾ ಇದ್ದಾರೆ, ಅವರು ಕೇಳಿ ಯಾಕೆ ಹೋಗೋದಿಲ್ಲ ಅದು. ನಾವು ಹೇಳುವಂಥದ್ದು ಮಂದಿರ ಹೋಗೋದಕ್ಕೆ ಯಾರು ಪರ್ಮಿಷನ್ ಬೇಕಾಗಿಲ್ಲ. ಎಲ್ಲರೂ ನಾವೆಲ್ಲ ಮಂದಿರಗಳಿಗೆ ಹೋಗ್ತೀವಿ. ಅವತ್ತೇ ಹೋಗಬೇಕು ಅಂತ ಏನಿದೆ? ನಾಳಿದ್ದು ಹೋಗ್ಬೋದು, ಒಂದು ದಿವಸ ಬಿಟ್ಟು ಹೋಗ್ಬೋದು, 2 ದಿವಸ ಬಿಟ್ಟು ಹೋಗ್ಬೋದು. ದೇವಸ್ಥಾನಗಳಿಗೆ ನಾವೆಲ್ಲರೂ ಗೌರವ ಇದೆ, ನಾವೆಲ್ಲರೂ ಹೋಗ್ತೀವಿ, ಎಲ್ಲರೂ ಭಾಗವಹಿಸ್ತೀವಿ. ರಾಮ ಮಂದಿರ ಇವತ್ತು ಅತ್ಯಂತ ಒಂದು ಸಂತೋಷದ ವಿಚಾರ ನಿರ್ಮಾಣ ಆಗಿರುವಂಥದ್ದು. ಆದರೆ ಅದನ್ನು ರಾಜಕೀಯವಾಗಿ ಒಂದು ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದರೆ ಸರಿಯಲ್ಲ ಅಂತ ಅಷ್ಟೇ. ಅದು ನಾವು ಹೇಳ್ತಾ ಇಲ್ಲ, ಅನೇಕ ಜಗದ್ಗುರು ಶಂಕರಾಚಾರ್ಯಗಳು ಹೇಳ್ತಾ ಇದ್ದಾರೆ. ಯಾಕಂದರೆ ಇದು ರಾಜಕೀಯ ಲಾಭಕ್ಕೋಸ್ಕರ, ಚುನಾವಣೆಗೋಸ್ಕರ ಬಳಕೆ ಮಾಡೋದು ಎಷ್ಟರ ಮಟ್ಟಿಗೆ ಅದು ಒಳ್ಳೆಯದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಲ್ಲರೂ. ಯಾಕಂದರೆ ಅದೊಂದು ಪೊಲಿಟಿಕಲ್ ಕ್ಯಾಂಪೇನ್ ಆಗಬಾರ್ದು. ಎಲ್ಲರೂ ಅಲ್ಲಿ ಭಾಳ ಎಲ್ರಿಗೂ ಹೋಗೋದಕ್ಕೆ ಆಸೆ ಇದೆ. ನಾವುಗಳು ಖಂಡಿತವಾಗಿ ಹೋಗ್ತೀವಿ. ಅವತ್ತೇ ಹೋಗಬೇಕು ಅಂತ ಏನಿದೆ? ಬೇರೆ ದಿವಸನೂ ಹೋಗ್ಬೋದಲ್ಲ. ನೀವು ಹೋಗ್ತೀರಿ ಮಾತ್ರ? ಇಲ್ಲ, ನೋಡಿ, ದೇವಸ್ಥಾನಗಳು ಇರುವಂಥದ್ದು ಏನಕ್ಕೆ? ಯಾರಿಗೆ ನಂಬಿಕೆ ಭಕ್ತಿ ಇರ್ತದೆ ಅವ್ರು ದೇವಸ್ಥಾನಕ್ಕೆ ಹೋಗ್ತಾರೆ. ಅದು ಅವರ ಸ್ವ ಇಚ್ಛೆ. ಯಾರಿಗೆ ಹೆಚ್ಚು ಭಕ್ತಿ ಇರ್ತದೆ, ಯಾರಿಗೆ ಆ ದೇವರ ಬಗ್ಗೆ ಭಕ್ತಿ ಇರ್ತದೆ ಅವ್ರು ಹೋಗ್ತಾರೆ. ಕೆಲವರು ಮಸೀದಿಗೆ ಹೋಗ್ತಾರೆ, ಕೆಲವರು ಚರ್ಚ್ಗೆ ಹೋಗ್ತಾರೆ, ಕೆಲವರು ದೇವಸ್ಥಾನಕ್ಕೆ ಹೋಗ್ತಾರೆ, ಕೆಲವರು ಬೇರೆ ಕಡೆ ಹೋಗ್ತಾರೆ. ಅದು ಅವರ ಸ್ವ ಇಚ್ಛೆ. ಅದಕ್ಕೆ ಯಾರಿಗೆ ಒತ್ತಾಯ ಮಾಡೋದು ಸರಿಯಲ್ಲ. ಆದರೆ ಯಾರಾದ್ರು ಹೋದರೆ ಪ್ರಶಂಸೆ ನೀಡಬೇಕಾಗಿಲ್ಲ, ಹೋಗದೆ ಹೋದರೆ ಟೀಕೆ ಮಾಡೋದು ಬೇಕಾಗಿಲ್ಲ. ಇದು ನಮ್ಮ ದೇಶದಲ್ಲಿ ಇದು ಅತ್ಯಂತ ಒಳ್ಳೆಯ ಬೆಳವಣಿಗೆ. ಈಗ ನಮ್ಮ ಕರ್ನಾಟಕದಲ್ಲಿ ನಾವು ಹೇಳಿದ್ದೇವೆ, ಅವತ್ತೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ದೀವಿ ನಾವು. ನಮ್ಮ ದೇವಸ್ಥಾನಗಳಲ್ಲಿ ನಮ್ಮ ಸರ್ಕಾರ ಸುತ್ತೋಲೆ ಹೊರಡಿಸಿದೆ. ಸೊ ಗೌರವ ಎಲ್ರಿಗೂ ಇದೆ. ರಾಜಕಾರಣ ಅದಕ್ಕೆ ಬೆರೆಸಬಾರ್ದು ಅಷ್ಟೇ. ರಾಜಕೀಯವಾಗಿ ದುರ್ಬಳಕೆ ಮಾಡ್ಕೋಬಾರ್ದು. ಅದು ಒಳ್ಳೆಯದಲ್ಲ ಅಂತಲೇ ನಾವು ಹೇಳ್ತಾ ಇರ್ತಕ್ಕಂಥ. ಸರಿ, ನೋಡಿ, ಇವತ್ತು ಕಾಂಗ್ರೆಸ್ ಅವ್ರಿಗೆ ಯಾಕೆ ಹೇಳ್ತಾ ಇದ್ದೀರಾ ನೀವು? ನಂಗೆ ಅರ್ಥ ಆಗ್ತಾ ಇಲ್ಲ. ಅನೇಕ ಶಂಕರಾಚಾರ್ಯ ಸ್ವಾಮೀಜಿಗಳೆಲ್ಲ ಹೇಳ್ತಾ ಇದ್ದಾರೆ, ಅವರು ಕೇಳಿ ಯಾಕೆ ಹೋಗೋದಿಲ್ಲ ಅದು. ನಾವು ಹೇಳುವಂಥದ್ದು ಮಂದಿರ ಹೋಗೋದಕ್ಕೆ ಯಾರು ಪರ್ಮಿಷನ್ ಬೇಕಾಗಿಲ್ಲ. ಎಲ್ಲರೂ ನಾವೆಲ್ಲ ಮಂದಿರಗಳಿಗೆ ಹೋಗ್ತೀವಿ. ಅವತ್ತೇ ಹೋಗಬೇಕು ಅಂತ ಏನಿದೆ? ನಾಳಿದ್ದು ಹೋಗ್ಬೋದು, ಒಂದು ದಿವಸ ಬಿಟ್ಟು ಹೋಗ್ಬೋದು, 2 ದಿವಸ ಬಿಟ್ಟು ಹೋಗ್ಬೋದು. ದೇವಸ್ಥಾನಗಳಿಗೆ ನಾವೆಲ್ಲರೂ ಗೌರವ ಇದೆ, ನಾವೆಲ್ಲರೂ ಹೋಗ್ತೀವಿ, ಎಲ್ಲರೂ ಭಾಗವಹಿಸ್ತೀವಿ. ರಾಮ ಮಂದಿರ ಇವತ್ತು ಅತ್ಯಂತ ಒಂದು ಸಂತೋಷದ ವಿಚಾರ ನಿರ್ಮಾಣ ಆಗಿರುವಂಥದ್ದು. ಆದರೆ ಅದನ್ನು ರಾಜಕೀಯವಾಗಿ ಒಂದು ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದರೆ ಸರಿಯಲ್ಲ ಅಂತ ಅಷ್ಟೇ. ಅದು ನಾವು ಹೇಳ್ತಾ ಇಲ್ಲ, ಅನೇಕ ಜಗದ್ಗುರು ಶಂಕರಾಚಾರ್ಯಗಳು ಹೇಳ್ತಾ ಇದ್ದಾರೆ. ಯಾಕಂದರೆ ಇದು ರಾಜಕೀಯ ಲಾಭಕ್ಕೋಸ್ಕರ, ಚುನಾವಣೆಗೋಸ್ಕರ ಬಳಕೆ ಮಾಡೋದು ಎಷ್ಟರ ಮಟ್ಟಿಗೆ ಅದು ಒಳ್ಳೆಯದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಲ್ಲರೂ. ಯಾಕಂದರೆ ಅದೊಂದು ಪೊಲಿಟಿಕಲ್ ಕ್ಯಾಂಪೇನ್ ಆಗಬಾರ್ದು. ಎಲ್ಲರೂ ಅಲ್ಲಿ ಭಾಳ ಎಲ್ರಿಗೂ ಹೋಗೋದಕ್ಕೆ ಆಸೆ ಇದೆ. ನಾವುಗಳು ಖಂಡಿತವಾಗಿ ಹೋಗ್ತೀವಿ. ಅವತ್ತೇ ಹೋಗಬೇಕು ಅಂತ ಏನಿದೆ? ಬೇರೆ ದಿವಸನೂ ಹೋಗ್ಬೋದಲ್ಲ. ನೀವು ಹೋಗ್ತೀರಿ ಮಾತ್ರ? ಇಲ್ಲ, ನೋಡಿ, ದೇವಸ್ಥಾನಗಳು ಇರುವಂಥದ್ದು ಏನಕ್ಕೆ? ಯಾರಿಗೆ ನಂಬಿಕೆ ಭಕ್ತಿ ಇರ್ತದೆ ಅವ್ರು ದೇವಸ್ಥಾನಕ್ಕೆ ಹೋಗ್ತಾರೆ. ಅದು ಅವರ ಸ್ವ ಇಚ್ಛೆ. ಯಾರಿಗೆ ಹೆಚ್ಚು ಭಕ್ತಿ ಇರ್ತದೆ, ಯಾರಿಗೆ ಆ ದೇವರ ಬಗ್ಗೆ ಭಕ್ತಿ ಇರ್ತದೆ ಅವ್ರು ಹೋಗ್ತಾರೆ. ಕೆಲವರು ಮಸೀದಿಗೆ ಹೋಗ್ತಾರೆ, ಕೆಲವರು ಚರ್ಚ್ಗೆ ಹೋಗ್ತಾರೆ, ಕೆಲವರು ದೇವಸ್ಥಾನಕ್ಕೆ ಹೋಗ್ತಾರೆ, ಕೆಲವರು ಬೇರೆ ಕಡೆ ಹೋಗ್ತಾರೆ. ಅದು ಅವರ ಸ್ವ ಇಚ್ಛೆ. ಅದಕ್ಕೆ ಯಾರಿಗೆ ಒತ್ತಾಯ ಮಾಡೋದು ಸರಿಯಲ್ಲ. ಆದರೆ ಯಾರಾದ್ರು ಹೋದರೆ ಪ್ರಶಂಸೆ ನೀಡಬೇಕಾಗಿಲ್ಲ, ಹೋಗದೆ ಹೋದರೆ ಟೀಕೆ ಮಾಡೋದು ಬೇಕಾಗಿಲ್ಲ. ಇದು ನಮ್ಮ ದೇಶದಲ್ಲಿ ಇದು ಅತ್ಯಂತ ಒಳ್ಳೆಯ ಬೆಳವಣಿಗೆ. ಈಗ ನಮ್ಮ ಕರ್ನಾಟಕದಲ್ಲಿ ನಾವು ಹೇಳಿದ್ದೇವೆ, ಅವತ್ತೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ದೀವಿ ನಾವು. ನಮ್ಮ ದೇವಸ್ಥಾನಗಳಲ್ಲಿ ನಮ್ಮ ಸರ್ಕಾರ ಸುತ್ತೋಲೆ ಹೊರಡಿಸಿದೆ. ಸೊ ಗೌರವ ಎಲ್ರಿಗೂ ಇದೆ. ರಾಜಕಾರಣ ಅದಕ್ಕೆ ಬೆರೆಸಬಾರ್ದು ಅಷ್ಟೇ. ರಾಜಕೀಯವಾಗಿ ದುರ್ಬಳಕೆ ಮಾಡ್ಕೋಬಾರ್ದು. ಅದು ಒಳ್ಳೆಯದಲ್ಲ ಅಂತಲೇ ನಾವು ಹೇಳ್ತಾ ಇರ್ತಕ್ಕಂಥ.